ಸಮಾಜದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಇರ್ತಾರೆ, ದೊಡ್ಡ ದೊಡ್ಡ ಕೆಟ್ಟ ವ್ಯಕ್ತಿಗಳು ಎಲ್ಲರೂ ಇರ್ತಾರೆ. ಎಲ್ಲರೊಳಗೂ ಕೂಡ ಭಗವಂತ ಇದ್ದು ಅವರ ಮೂಲಕ ಆ ಕೆಲಸವನ್ನು ಮಾಡಿಸ್ತಾರೆ. ಒಳ್ಳೆಯದಾಗಲಿ ಕೆಟ್ಟದಾಗಲಿ ಅವರವರ ಯೋಗ್ಯತೆ ತಕ್ಕ ಹಾಗೆ ಆ ಕಾರ್ಯವನ್ನು ಮಾಡಿಸ್ತಾರೆ. ಮಾಡುವಾಗ ನಮ್ಮ ಚಿಂತನೆ ಏನು ಅಂತ ಹೇಳಿದ್ರೆ, ಆ ಎಲ್ಲರೊಳಗಿದ್ದು ಆ ಮಾಡಿಸುವಂತಹ ಕ್ರಿಯೆ, ನಾವು ಕೇವಲ ನಾವೇ ಒಂದು ಸ್ವಲ್ಪ ಕೆಲಸ ಮಾಡಿದ್ರೆ ಒಂದು ದೊಡ್ಡ ಬಂಗಲೆಯನ್ನು ಚೆನ್ನಾಗಿ ಏನಾದ್ರು ಕಟ್ಟಿದ್ರೆ ನಾವು ಅವರನ್ನು ಹೊಗಳುತ್ತೇವೆ. ಹೇಳಿದಾಗ ಯಾರಿಗೆ ನಮಸ್ಕಾರ ಮಾಡಲಿಕ್ಕೆ ಅಂತ ಹೇಳಿದಾಗ ಹರಿಗೆ ನಮಸ್ಕಾರ ಮಾಡಲಿಕ್ಕೆ ತಿಳಿಸ್ತಾರೆ. ಅಲ್ಲಿ ಯಾಕೆ ಆ ರೀತಿ ಅವರು ಅವರ ವರ್ತನೆ ನಡೆ ಯಾಕೆ ಆಗಿತ್ತು ಅಂತ ಹೇಳಿದ್ರೆ, ಎಲ್ಲರ ಒಳಗೆ ಭಗವಂತ ಇದ್ದಾನೆ ಅನ್ನೋದನ್ನು ಸೂಚನೆ ಮಾಡಬೇಕು, ಅದರ ಚಿಂತನೆ ನಮಗೆ ಇರಬೇಕು ಅನ್ನೋದು ಒಂದು ವಿಚಾರ. ಎಲ್ಲರೊಳಗಿರುವುದು ದೊಡ್ಡ ಮಹಿಮೆ. ಯಾಕಂತ ಹೇಳಿದ್ರೆ ಅನಂತ ಜೀವರಿದ್ದಾನೆ, ಅನಂತ ಜೀವಿಗಳಿದ್ದಾರೆ. ಆ ಜೀವಿಗಳೆಲ್ಲರೊಳಗೂ ಇದ್ದು ಅವರನ್ನು ನಿಯಮನ ಮಾಡುವವನು ಅಂತ ದೊಡ್ಡ ಭಗವಂತನ ಮಹಿಮೆಯನ್ನು ನಾವು ತಿಳಿಯುವ ಒಂದು ಚಿಂತನೆ ಆಗಿರ್ತದೆ. ಅದರೊಟ್ಟಿಗೆ ನಾವು ನಮ್ಮ ಸುತ್ತಮುತ್ತ